ವಸುದೇವ ಸುತನೇ ಮುಕುಂದ ವಸುದೇವ ಸುತನೇ ಹೇ ಮುಕುಂದ ನಿನ್ನ ನಾಮವ ನೆನೆವುದು ಮನದಾನಂದ ನಿನ್ನ ನಾಮವ ನೆನೆವುದು ಮನದಾನಂದ ವಸುದೇವ ಸುತನೇ ಹೇ ಮುಕುಂದ ವಾಸುದೇವ ನಾರಾಯಣನ ರತಿ ದೇವಕಿ ಸುತನೇ ಕೃಷ್ಣ ದೇವಕಿ ಸುತನೇ ದುಷ್ಟ ವಿನಾಶ ದೇವಕಿ ಸುತನೇ ದುಷ್ಟ ವಿನಾಶ ಅಖಿಲಂಡೇಶ್ವರ ಆನಂದ ರೂಪ ಅಖಿಲಂಡೇಶ್ವರ ಆನಂದ ರೂಪ ದಾಸ ದಾಸರೋಳು ಮುಕ್ತಿ ಪ್ರದಾತ ದಾಸ ದಾಸರೋಳು ಮುಕ್ತಿ ಪ್ರದಾತ ವಸುದೇವ ಸುತನೇ ಮುಕುಂದ ನಿನ್ನ ನಾಮವ ನೆನೆವುದು ಮನದಾನಂದ ವಸುದೇವ ಸುತನೇ ನಾರಾಯಣ ನರಸಿಂಹವತಾರನ ಮುರಹರಿ ಮಾಮನೇ ಸಾಧನ ಮೊರೆ ಕೇಳಿದ ಕ್ಷಣ ಅಭಯವ ನಿಂತವನೇ ನಾರಾಯಣ ನರಸಿಂಹವತಾರನ ಮುರಹರಿ ಮಾಮನೇ ಸಾಧನ ಮೊರೆ ಕೇಳಿದ ಕ್ಷಣ ಅಭಯವ ನಿಂತವನೇ ಮಾತ ಸಹೋದರ ಮಾವ ಸಂಸನ ನಾಗವಗೈ ಗಗನೆ ನೀನಾಗವಗೈ ಗಗನೆ ಶಿಶುಪಾಲ ದಾನವರ ನೀಲ ಮಾತ್ರ ಪ್ರಾಣಬಲದ ಶಿಶುಪಾಲ ದಾನವರ ನೀಲ ಮಾತ್ರ ಪ್ರಾಣಬಲದ ವಸುದೇವ ಸುತನೇ ನಾಮವ ನೆನೆವುದು ಮನದಾನಂದ ವಸುದೇವ ಸುತನೇ ಮುಕುಂದ ಹೇ ಜನಾರ್ದನ ಕೃಷ್ಣ ವಾಸುದೇವ ಲಕ್ಷ ನಕ್ಷತ್ರಮಯ ವೃಕ್ಷಾವರ ಕ್ಷೀರ ಕಿಶೋರ ಶಶಿಯಂತೆ ಎಸೆದು ಲಕ್ಷೋಪಲಕ್ಷ ಜೀವಿಗಳನ್ನು ಕುಕ್ಷಿಯಲ್ಲಿಟ್ಟು ಸಂರಕ್ಷಣೆ ಮಾಡುವ ಪಕ್ಷಿ ವಾಹನನಾದ ಲಕ್ಷ್ಮೀರಮಣ ಮಂಗಳಮೈವ ಮೂರ್ತಿಯಾದ ನಿನ್ನ ದರ್ಶನವನ್ನು ಎನ್ನ ಕಣ್ಗಳ ಅಂಗಳಕ್ಕೆ ತಂದು ನಿಲ್ಲಿಸಿ ನಿನ್ನ ಹಸ್ತವನ್ನು ನನ್ನ ಮಸ್ತಕದ ಮೇಲಿರಿಸಿ ನಿನ್ನ ನಿಜ ದರ್ಶನವನ್ನಿತ್ತು ಇಂದು ನನ್ನನ್ನು ಪುನೀತನಾಗಿ ಮಾಡುವೆಯ ದೇವ, ಪುನೀತನಾಗಿ ಮಾಡುವೆ. ಹಲವಾರು ವರ್ಷಗಳಿಂದಲೂ ಈ ಗುಡಿಸಿನಲ್ಲಿ ವಾಸಿಸುತ್ತಾ ನಿನ್ನ ಜ್ಞಾನ ನಿನ್ನ ನಾಮ ಸ್ಮರಣೆಯಿಂದಲೇ ಜೀವಿಸುತ್ತಾ ಕ್ಷೀರಪಾನದಿಂದಲೇ ನಿನ್ನ ದರ್ಶನಕ್ಕಾಗಿ ಈ ಜನ್ಮವನ್ನು ಉದ್ಧರಿಸಿಕೊಂಡಿರುವನು ಪರಮಾತ್ಮ, ಉದ್ಧರಿಸಿಕೊಂಡಿರುವನು. ಹಿಂದು ರಾಯಭಾರಿಯಾಗಿ ದುರ್ಯೋಧನ ಬಳಿಗೆ ಬರುವೆಯಂತೆ ಆಗಲಾದರೂ ಈ ಪಾಮರನಾದ ವಿದುರನೂ ನಿನ್ನ ಜ್ಞಾಪಕಕ್ಕೆ ಬರುವನೇ? ಇಲ್ಲ ಇಲ್ಲ ಇಲ್ಲ. ಅನೇಕ ವರ್ಷಗಳು ಘೋರ ತಪಸ್ಸನ್ನಾಚರಿಸಿದ ಆ ಮುನಿ ಪುಂಗವರಿಗೆ ದರ್ಶನವನ್ನು ನೀಡದ
ನನಗೆ ನಿನ್ನ ದರ್ಶನವು ದೊರೆಯುವುದೇ ಪರಮಾತ್ಮ, ನನಗೆ ನಿನ್ನ ದರ್ಶನವು ದೊರೆಯುವುದು. ಇದು ಈ ಕ್ಷೀರವೂ ನಿನಗೆ ಅರ್ಪಿತವಾಗಲಿ. ಕೃಷ್ಣಾರ್ಪಣಮಸ್ತು. ಕಾಣಲು ನಿನ್ನ ಸಿರಿಪಾದವನ ಕೃಷ್ಣ ಕೃಷ್ಣ ಕಾಣಲು ನಿನ್ನ ಸಿರಿಪಾದವನ ಪ್ರಾಣದಿಂದುಳಿದು ಕಾದಿದೆನಯ್ಯ ವಾಸುದೇವ. ಪ್ರಾಣದಿಂದುಳಿದು ಕಾದಿದೆನಯ್ಯ ದೀನನೊಳ್ಳಿಗ ಎಷ್ಟೆಂದಿಗೆ ತೋರೆ ವಾಸುದೇವ. ದೀನನೊಳ್ಳಿಗ ಎಷ್ಟೆಂದಿಗೆ ತೋರೆ ವಸುದೇವ ಸುಂದರನೇ ಸುಂದ ನಿನ್ನ ನಾಮವನೆನೆವು ಮನಗ ವಸುದೇವ ಸುಂದರನೇ ಸುಂದ. ಅನೇಕ ಮುನಿಮಾನರುಗಳಿಗೆ ಮುಕ್ತಿಯ ನೀಡುವೆ, ಆದರೆ ನಾನೇನ ನ್ಯಾಯವ ಕೈದಿರುವೆನು ಹರಿಯೇ. ಅನೇಕ ಮುನಿಮಾನರುಗಳಿಗೆ ಮುಕ್ತಿಯ ನೀಡುವೆ, ಆದರೆ ನಾನೇನ ನ್ಯಾಯವ ಕೈದಿರುವೆನು ಹರಿಯೇ. ನಾನೇನಂತ ಪ್ರಾಣದಲ್ಲ ಕೇವಲ ಮಾನವನು ತಾನೇ. ನಾನೇನಂತ ಪ್ರಾಣದನಲ್ಲ ಕೇವಲ ಮಾನವನು ತಾನೇ. ಅವರಿಗಿಂತಹ ಮೋಸದ ಪದವಿಯ ನಾನು ಬೇಡದಂತೆ, ಅವರಿಗಿಂತಹ ಮೋಸದ ಪದವಿಯ ನಾನು ಬೇಡದಂತೆ. ವಸುದೇವ ಸುತನೇ ಸುಂದ ನಾಮವನೆನೆವು ಮನಗ ವಸುದೇವ ಸುತನೇ ಸುಂದ ಹೇ ಮುಕುಂದ ಹೇ ಮುಕುಂದ ಮುಕುಂದ. ಭಕ್ತರ ಶಿವರಮಣಿ ಮಾವ ಉದ್ರಮಾಸೆಯ ಮುಂದೆಯೇ ಕೃಷ್ಣಯ್ಯ ಭಕ್ತ ಜನ ಮಂಧಾರ ಪಹರೋಗ ಪರಿಹಾರ ಬಯಸಿದ ಭಕ್ತರ ಭಾಗ್ಯಾಧಾರ. ಈ ನಿನ್ನ ದರ್ಶನದಿಂದ ಈ ನಿನ್ನ ದರ್ಶನದಿಂದ ನನ್ನ ಭಾಗ್ಯದ ಬಾಗಿಲು ತೆರೆಯಿತು. ಜ್ಞಾನಿ ವಿಭೀಷಣನಿಗಾಶ್ರಯವಿತ್ತ ಪ್ರಭು ಬಂದ ಮನೆಗೆ. ಜ್ಞಾನಿ ವಿಭೀಷಣನಿಗಾಶ್ರಯವಿತ್ತ ಪ್ರಭು ಬಂದ ಮನೆಗೆ. ದೀನ ಕುಚೇಲನ ಪರಮ ಗೆಳೆಯ ಹರಿ ಪಾದ ಬೆಳಸಿದ ನಟುಕೇಂದ್ರದೊಳಗೆ. ಇನ್ಯಾವ ಸ್ಥಿತಿಗಿಳಿದರು ಸರಿ, ಇನ್ಯಾವ ಸ್ಥಿತಿಗಿಳಿದರು ಸರಿ ನನ್ನೀ ಜೀವನ. ಮಂದಹಾಸವ ಬೀರಿ ಮಂದಹಾಸ
ಬೀರಿ ಬೆಳಗಿದನು ಮನದಂಗಳವ ಮುಕುಂದ ಆನಂದ ಹರಿಯನು ನೋಡಿದ ನಾರದನ್ಯ ಭೋಗ ಭಾಗ್ಯಗಳು ಎಲ್ಲವೂ ಶೂನ್ಯ ಹರಿಯನು ನೋಡಿದ ನಾರದನ್ಯ ಮಾಧವನ ಪಾದಗಳ ಪೂಜಿಸುವ ಸುಯೋಗವನೇ ಮಾಧವನ ಪಾದಗಳ ಪೂಜಿಸುವ ಸುಯೋಗವ ನೀಡಿ ಕಂಗಳ ಬೆಳಗಿದ ಮಂಗಳ ಮೂರುತಿ ಬೆಳಗಿದ ಮಂಗಳ ಮೂರುತಿ ನಾಗಾಸಯನನ ಆಗಮನವಿಲ್ಲ ಪ್ರಥಮ ಪ್ರಣಾಮವು ನಿನಗೆ ಮುರಳಿ ಮೋಹನನೇ ದಾಮೋದರ ದಶ ಪ್ರಣಾಮಗಳು ನಿನಗೆ ದಾಸವಂದಿತನೇ ಚಕ್ರಪಾಣಿ ಶತ ಪ್ರಣಾಮಗಳು ನಿನಗೆ ಶಂಕು ಚಕ್ರಧರನೇ ಶಂಕು ಚಕ್ರಧರನೇ ವಾಸುದೇವ ಸಾಸಿರ ಪ್ರಣಾಮಗಳು ನಿನಗೆ ಸಾಗರ ಶಯನ ಸಾಗರ ಲಕ್ಷ ಪ್ರಣಾಮಗಳು ನಿನಗೆ ಪಕ್ಷಿವಾಹನನೇ ಪಕ್ಷಿವಾಹನನೇ ಗೋವಿಂದರ ರಸ ಕೋಟಿ ಪ್ರಣಾಮಗಳು ನಿನ್ನ ಒಂದು ನಾಮಕ್ಕೆ ಸಾಟಿಯೇ ಶ್ರೀಹರಿ ದೇವಾದಿ ದೇವನ ದರ್ಶನ
ದೇವ. ಕ್ಷೇಮವೇ ವಿದುರಮಾಸೆಯ. ಕೃಷ್ಣಯ್ಯ, ನಿನ್ನ ಅನುಗ್ರಹದಿಂದ ಸರ್ವರೊಡನೆ ಕ್ಷೇಮ ಕೃಷ್ಣಯ್ಯ. ಮಾವ ವಿದುರಮಾಸೆಯ, ನಾನು ಪಾಂಡವರ ಸಭೆಗೆ ರಾಯಭಾರಿಯಾಗಿ ಹೋಗುವ ಮುನ್ನ ನಿನ್ನನ್ನು ನೋಡಿಕೊಂಡು ನಿನ್ನಲ್ಲಿ ಕುಶಲ ಪ್ರಶ್ನೆಗಳನ್ನು ಮಾಡಬೇಕೆಂದು ಮಹದಾಸೆ ಇಟ್ಟುಕೊಂಡು ಬಂದೆ. ಆದರೆ ನಿನ್ನ ನಿಶ್ಚಲ ಭಕ್ತಿಯು ನನ್ನನ್ನು ಮುಗ್ಧನನ್ನಾಗಿ ಮಾಡಿತು ವಿದುರ. ಕೃಷ್ಣಯ್ಯ, ಸಕಲ ಲೋಕಗಳನ್ನು ತನ್ನ ಉದರದಲ್ಲಿ ಅಡಗಿಸಿಕೊಂಡು ಚರಾಚರ ಪ್ರಪಂಚವನ್ನೇ ಪರಿಪಾಲಿಸುತ್ತಿರುವ ನಿಮ್ಮನ್ನು ಮುಗ್ಧನನ್ನಾಗಿಸುವ ಭಾಗ್ಯ ಈ ಪಾವನನಾದ ವಿದುರನಿಗುಂಟೆ ಕೃಷ್ಣಯ್ಯ, ವಿದುರನಿಗುಂಟೆ. ಮಾವ, ನಿನ್ನ ಭಕ್ತಿ ಪ್ರೀತಿಗಳಿಂದ ನಾನು ಅತ್ಯಾನಂದ ಭರಿತನಾದೆನು. ದಿನವೂ ನನಗೆ ಅರ್ಪಿಸಿ ಕುಡಿಯುತ್ತಿದ್ದ ಆ ಗೋಮಾತೆಯ ಕ್ಷೀರವಿದ್ದರೆ ಕೊಡು ವಿದುರ. ಏನು ಗೋಮಾತೆ ಕ್ಷೀರವೇ? ಇದೆಂತ ಪರೀಕ್ಷೆ ಕೃಷ್ಣಯ್ಯ? ಏಕೆ, ಏನಾಯಿತು ವಿದುರ? ಕೃಷ್ಣಯ್ಯ, ಜಗದ ಜನರ ವ್ಯಾಪಾರ ವ್ಯವಹಾರ ಅವರವರ ನಿಯಮ ನಿಷ್ಠಾನುಸಾರ ಜಗದ ಜನರ ವ್ಯಾಪಾರ ವ್ಯವಹಾರ ಅವರವರ ನಿಯಮ ನಿಷ್ಠಾನುಸಾರ ವಿದುರ ನಿನ್ನೀ ಗುಣಸಾಗರ ವಿದುರ ನಿನ್ನೀ ಗುಣಸಾಗರ ಮತಿಯು ಜಗದಿ ಅಪಾರ ನಿನ್ನ ಪ್ರೀತಿಗದುವೆ ಆಧಾರ ವಿಧು ನಿನ್ನಯ ಮನವ ಅನ್ಯರು ಬಲ್ಲರೆ ಮಾನವ ಗುಣ ಗಂಭೀರ ಇದರ ನಿನ್ನಯ ಮನವ ಅನ್ಯರು ಬಲ್ಲರೆ ಮಾನವ ಗುಣ ಗಂಭೀರ ಕಾಮ ಕ್ರೋಧ ಮದ ಮೋಹವ ತ್ಯಜಿಸಿ ವಿದುರ ವಿದುರ ಕಾಮ ಕ್ರೋಧ ಮದ ಮೋಹವ ತ್ಯಜಿಸಿ ಕ್ಷೀರದಿಂದಲೇ ನೀ ಜೀವಿಸುತ್ತಿರುವೆ ಕ್ಷೀರದಿಂದಲೇ ನೀ ಜೀವಿಸುತ್ತಿರುವೆ ನಿನ್ನಯ ಗುಣಕ್ಕೆ ಗಮನಿ ಹೇಳಿದಿರ ನಿನ್ನಯ ಗುಣಕ್ಕೆ ಗಮನಿ ಹೇಳಿದಿರ ಹರೇ ನಿರನರಿಯದೆ ಪಾಮರನಂತೆ ನಿರನರಿಯದೆ ನೀ ಪಾಮರನಂತೆ ವಿದುರ ನಿನ್ನೆ ಗುಣಸಾಗರ ನುಡಿಹಮೃತಮಯ ಮಧುರ ಮತಿಯು ಜಗದಿ ಅಪಾರ ನಿನ್ನ ಕೀರ್ತಿಗದುವೆ ಆಧಾರ ವಿದುರ ವಿದುರ ವಿದುರ
ವಿದುರ, ನಿನ್ನ ವಿನೋದವನ್ನು ಬಿಟ್ಟು ಮೊದಲು ಕುಡಿಯಲು ಕ್ಷೀರವಿದ್ದರೆ ಕೊಡು. ವಾಸುದೇವ, ಏನೆಂದು ಹೇಳಲಿ? ಇದ್ದ ಕ್ಷೀರವನ್ನು ನಿನಗರ್ಪಿಸಿ ನಾನೇ ಕುಡಿದು ಬಿಟ್ಟ ದೇವ. ಏನು, ನನಗರ್ಪಿತ ಮಾಡಿ ಕುಡಿದೆ ಎಂದ ಮೇಲೆ ತಳದಲ್ಲಿ ಸ್ವಲ್ಪವಾದರೂ ಕ್ಷೀರ ಇರಲೇಬೇಕಲ್ಲವೇ? ಎಲ್ಲಿ ಆ ಪಾತ್ರೆಯನ್ನು ತೆಗೆದುಕೊಂಡು ಬಾ, ನಾನೇ ನೋಡುತ್ತೇನೆ. ವಾಸುದೇವ, ಈ ಕ್ಷೀರದಿಂದ ನಿಮ್ಮ ತುದಿನಾಲಿಗೆ ಸಹ ನೆನೆಯುವುದಿಲ್ಲ ದೇವ. ವಿದುರ, ಹಿಂದೆ ಕುಚೇರನು ಭಕ್ತಿಯಿಂದ ತಂದಿತ್ತ ಅವಲಕ್ಕಿಯ ಮಧುರ ಸಾರವು ಈಗಲೂ ಸವಿಲದಂತಿದೆ. ಅದೇ ರೀತಿ ನಿನ್ನಲ್ಲಿರುವ ಈ ಅತ್ಯಲ್ಪವಾದ ಕ್ಷೀರ, ಭಕ್ತರು ನೀಡಿದ ಆಹಾರ ಅಲ್ಪವಾದರೂ ಅದು ನನಗೆ ತೃಪ್ತಿ ಕೊಡುತ್ತದೆ. ಪರಮಾತ್ಮ, ಇದು ವಿದುರ, ವಿದುರಮಾಸೆಯ, ನೀನು ಕೊಟ್ಟ ಕ್ಷೀರದಿಂದ ಸಂತೃಪ್ತನಾಗಿ ಭಕ್ತಿ ಎಂಬ ಕ್ಷೀರ ಸಾಗರವೇ ನಿನ್ನ ಕುಟೀರದಲ್ಲಿ ಉಕ್ಕಿ ಹರಿಯುತ್ತಿರುವುದು. ಅದು ಅಲ್ಲಿ ನೋಡು. ಧನ್ಯನಾದೆ ವಾಸುದೇವ, ಧನ್ಯನಾದೆ. ಬ್ರಹ್ಮಾಂಡದಿ ಭುವಿಯಳ್ ಭಕ್ತ ಜನ ಪರಿಪಾಲಿತ ಸಪ್ತಾದಿ ಮುನಿ ವಂದಿತ ದಾನವ ಕುಲ ವಿನಾಶಿತ ಬಲಿಯರ ನಿನ್ನ ನಾಮಾದಿದೆ ವಾಮನ ರೂಪದ ಬಲಿಯರ ನಿನ್ನ ನಾಮಾದಿದೆ ಕರುಣೆಯ ತೋರೆ ಕರುಣೆಯ ತೋರೆ ರಾಮಸಲಿ
ಕ್ಷೀರಸಾಗರದಿಂದ ನನ್ನನ್ನು ಪ್ರಾಪ್ತನನ್ನಾಗಿ ಮಾಡಿದೆ ದೇವ. ನಿನ್ನ ಮಹಿಮೆಯನ್ನು ಮಾತೆಯಾದ ಯಶೋಧಿ ಒಬ್ಬಳೇ ಬಲ್ಲಳು. ನನ್ನನ್ನು ಪರೀಕ್ಷಿಸಲು ಒಂದು ಪವಾಡವನ್ನೇ ಸೃಷ್ಟಿಸಿದೆಯಲ್ಲ ದೇವ. ನಿನ್ನನ್ನು ಪಾಡಿ ಪೊಗಳಲು ನನ್ನಿಂದ ಎನಿತು ಸಾಧ್ಯ ಎನ್ನಪ್ಪ, ಎನಿತು ಸಾಧ್ಯ. ಮಾವ ವಿದುರಮಾಸೆಯ, ನಿನ್ನ ಉಪಚಾರಗಳಿಂದ ನಾನು ಸಂತೃಪ್ತನಾಗಿದ್ದೇನೆ. ಕುರುಪಾಂಡವರ ಭವಿಷ್ಯ ರಾಜ್ಯ ಕಾರ್ಯ ವ್ಯವಸ್ಥೆಯನ್ನು ಇಂದು ಪುರಸಭೆಯಲ್ಲಿ ನಿರ್ಧರಿಸಬೇಕಾಗಿದೆ. ಕೃಷ್ಣಯ್ಯ, ಕೊಂತಿ ತನೆಯರ ಮೇಲೆ ನಿನಗೆ ಅದೆಷ್ಟೊಂದು ಪ್ರೇಮ. ಅವರನ್ನು ನಿರಂತರವಾಗಿ ರಕ್ಷಿಸುವ ಭಾರ ನಿನ್ನದು ದೇವ, ನಿನ್ನದು. ವಿದುರ, ನಾನು ಸ್ವಲ್ಪ ಹೊತ್ತು ನನ್ನ ಸೋದರತ್ತೆ ಕುಂತಿದೇವಿಯೊಡನೆ ಕೆಲವಾರು ವಿಚಾರಗಳನ್ನು ಮಾತನಾಡಿಕೊಂಡು ಅವಳ ಯೋಗಕ್ಷೇಮವನ್ನು ವಿಚಾರಿಸಿಕೊಂಡು ಬರುತ್ತೇನೆ. ನಾನಿನ್ನು ಬರಲೇ ವಿದುರ? ಪಾಂಡವರು 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 ಪಾಂಡವರೆಂಬ ಪಂಚಶಬ್ದಗಳನ್ನು ಕೇಳಿದರೆ ನನ್ನ ಹೃದಯವು ಕಂಪಿಸುತ್ತದೆ. ಆ ಪಾಂಡವರು ಧರ್ಮವೀರುಗಳಂತೆ, ಸತ್ಯಚಂದರಂತೆ, ಮಹಾವೀರರಂತೆ. ಯಾವುದು ಕ್ಷಾತ್ರ ಧರ್ಮ ಧರ್ಮ ಧರ್ಮವೆಂದು ಹಂಬಲಿಸುತ್ತ ಹಗಲಿರುಳು ಪರಿತಪಿಸುತ್ತಿರುವುದೊಂದು ಕ್ಷಾತ್ರ ಧರ್ಮ. ಪೌರುಷದ ಪರಮಾವಧಿಯನ್ನರಿಯದೆ ನಿಜ ಸತಿಯ ಸಹಿತ ಯುದ್ಧದಲ್ಲಿ ಪಡಕೆಟ್ಟು ಸೋತು 13 ವರ್ಷಗಳು ತಲೆಮರೆಸಿಕೊಂಡಿದ್ದು ಕಾಡು ಮೇಡುಗಳನ್ನು ಅಲೆದುದೊಂದು ಕ್ಷಾತ್ರ ಧರ್ಮ. ಇದು ಸಮಾನವಾಗಬೇಕ. ಈ ಮಾತುಗಳನ್ನು ಕೇಳಿ ಕೇಳಿ ನನ್ನ ರಕ್ತ ಕುದಿಯುತ್ತಿರುವುದು, ನನ್ನ ಕ್ರೋಧದ ಜೋಲೆ ಎತ್ತುತ್ತಿರುವುದು. ಇದು ಸಮಾನವಾಗಬೇಕಾದರೆ ಕುರುಪಾಂಡವರ ಭೀಕರ ಸಂಗ್ರಾಮವು ನಡೆಯಲೇಬೇಕು, ನಡೆಯಲೇಬೇಕು, ನಡೆಯಲೇಬೇಕು. ಸಂಗ್ರಾಮ ನಡೆಯಲೇಬೇಕು. ಆ ಸಂಗ್ರಾಮದಲ್ಲಿ ನಿನ್ನ ನಿರ್ನಾಮ ಖಂಡಿತ ಕೌರವ. ಕೌರವನ ನಿರ್ನಾಮವೆಂದು ಕಡು ನುಡಿದ ಕಪಟಿ ಕಪಟಿ. ಓಹೋ ಸೌಬಲ. ಹೌದು, ಸೌಬಲನೇ ಭಾವ ಮೈದುನ. ಮಾವ, ನಿನ್ನ ಪತನ ಖಂಡಿತವೆಂದು ಯಾರೋ ಮಂದಮತಿಗಳು ಹಂಬಲಿಸಿ ಅಲುಬುತ್ತಿದ್ದರು ಎನ್ನುವಷ್ಟರಲ್ಲಿ ವೃತ ಏಕೈ ಅಬ್ಬರಿಸಿ ಬೊಬ್ಬಿಡುವೆ. ಮಾವ, ಅಕ್ಕಡಿಕೆ ಇರಬೇಕು, ಅಕ್ಕಡಿಕೆ ಇರಬೇಕು. ಪರ್ಯಾಯದ ಮಾತುಗಳೇಕೆ ಈ ಸಭೆಯಲ್ಲಿ? ಪರ್ಯಾಯದ ಮಾತುಗಳೇಕೆ ಈ ಸಭೆಯಲ್ಲಿ? ಆ ದುರುಳ ಪಾಂಡವರ ಮದ ಒಡಗಿಸುವೆ ರಣದಿ. ಆ ದುರುಳ ಪಾಂಡವರ ಮದ ಒಡಗಿಸುವೆ ರಣದಿ. ಸಾಜಾತರಿಗೆ ಶಾಂತಿಗೊಳಿಸುವೆನು ಮಾವ. ಮಾವ, ಆ ಪಾಂಡವರು ಅಂತ ಅಪರಾಕ್ರಮಿಗಳಾದರೆ ನಮ್ಮ ಕರ್ಣನನ್ನು ಜಯಿಸಲಿ. ಅಲ್ಲ, ಆ ಬಂಡ ಭೀಮನು ಈ ದಿಟ್ಟ ದುಶ್ಯಾಸನನ್ನು ಗೆಲ್ಲಲಿ. ಅಲ್ಲದೆ ಛಲದೋರ್ದನ್ನ ಗದಾದಂಡ ಪ್ರವೀಣನಾದ ನಮ್ಮ ಅಗ್ರಜನನ್ನು ಜಯಿಸಲು ಸಾಧ್ಯವೇ? ಅಲ್ಲದೆ ಭೀಷ್ಮ, ದ್ರೋಣ, ಕೃಪ, ಶಲ್ಯ, ಅಶ್ವತ್ಥಾಮ, ಸೋಮದತ್ತ ಇವರುಗಳೇನು ಸಾಮಾನ್ಯವಿರರೆ? ಹೇಳು ಬಾವ, ಹೇಳು. ದುಶ್ಯಾಸನ, ನಿಮ್ಮಗಳ ಬಾಹುಬಲ ಪರಾಕ್ರಮಗಳೆಂತಾದ್ದೆಂಬುದನ್ನು ನಾನು ಬಲ್ಲೆ. ಆ ಪಾಂಡವರ ಬಲ ಪರಾಕ್ರಮಗಳನ್ನು ನೀವು ತಿಳಿದಿಲ್ಲವಷ್ಟೇ. ಏಕೆ? ದ್ರುಪದ ರಾಜ್ಯಕ್ಕೆ ದಂಡೆತ್ತಿ ಹೋದಾಗ ನಿಮಗಾದ ಮುಖಭಂಗ, ಉತ್ತರ ಗೋಗ್ರಾಣದಲ್ಲಿ ಆ ಪಾಂಡವರಿಂದ ನಿಮಗಾದ ಅಪಜಯ, ಅಪಮಾನ, ಇದನ್ನು ಮರೆತೀರಾ? ಇನ್ನು ಭೀಷ್ಮ, ದ್ರೋಣ, ಕೃಪ ಇವರುಗಳು ಪಾಂಡವರ ಪಕ್ಷಪಾತಿಗಳು. ಸದಾ ನಿಮ್ಮ ಅನ್ನವನ್ನೇ ಉಂಡುಕೊಂಡು ಆ ಪಾಂಡವರ ಅಭ್ಯುದಯನ್ನೇ ಬಯಸುವ ಘಾತುಕರು. ನೀವು ಏನೇ ಮಾಡಿದರೂ
ನಿಮ್ಮನ್ನೇ ದೂರುವ ಹವ್ಯಾಸ ಬೆಳೆಸಿಕೊಂಡಿರುವರು ಆ ಮುದಿಗುಬೆಗಳು. ಮೆಚ್ಚಿದೆ ಮಾವ ನಿನ್ನ ನಿಸ್ವಾರ್ಥ ಮನೋಭಾವಕ್ಕೆ. ನನ್ನ ನಿಸ್ವಾರ್ಥ ಮನೋಭಾವವೇನಿದ್ದರೂ ನಿಮ್ಮ ಅಭ್ಯುದಯಕ್ಕಲ್ಲವೇ ಕೌರವೇಶ್ವರ. ಅದಂತಿರಲಿ, ದ್ವಾರಕಾ ಯಾತ್ರೆ ಫಲಿತಾಂಶವೇನಾಯಿತು? ಎಲ್ಲವೂ ಆಲಾಲವಾಯಿತು. ಅಂದರೆ ಭರತಕುಲ ಚಕ್ರವರ್ತಿಯಾಗಿ ಮೆರೆಯುತ್ತಿದ್ದ ನಾನು ಆ ನಂದಗೋಪಾಲನ ಸಹಾಯಕ್ಕೆ ಹೋದ್ದರಿಂದ ವಿಷಯವೇನೆಂದು ವಿವರವಾಗಿ ತಿಳಿಸು ಕೌರವ. ನಿಷ್ಪಕ್ಷಪಾತಿಯಾಗಿ ನನ್ನ ಪಕ್ಷವನ್ನು ವಹಿಸುವಂತೆ ಕೃಷ್ಣನನ್ನು ಪ್ರಾರ್ಥಿಸಿದೆ. ಆದರೆ ಆ ನಂದಗೋಪಾಲನು ಪಾಂಡವರ ಪಕ್ಷ ವಹಿಸಿ ಕೊನೆಗೆ ದುರ್ಬಲ ಯಾದವ ಸೈನ್ಯವನ್ನು ನನ್ನ ಮಡಿಲಿಗೆ ಹಾಕಿದ. ಒತ್ತುಕೊಂಡು ಹೋಗೆಂದು. ಎಲ್ಲವೂ ನನ್ನ ಮನಸ್ಸಿನ ಚಿಂತೆಯಂತೆ ಉಚಿತ ರೀತಿಯಲ್ಲೇ ನಡೆಯುವುದು ಸುಯೋಧನ. ಮಾವ ನನ್ನ ಕ್ರೋಧಾಗ್ನಿಗೆ ಮತ್ತಷ್ಟು ಆರ್ಗ್ಯವನ್ನು ಸುರಿಯುತ್ತಿರುವೆಯಾ? ಕ್ರೋಧದ ಗುಟ್ಟುಗುಣವೇ ಅಷ್ಟು ಸುಯೋಧನ. ಸಾವಧಾನದಿಂದ ಕೇಳಿ. ಆ ಪಾಂಡವರು ಪರಾಕ್ರಮಿಗಳು. ಅವರನ್ನು ಎದುರಿಸಲು ಒಂದು ದಿವ್ಯಾಯುಧವನ್ನು ಪಡೆದು ಬಾ ಎಂದೆ ನಿನ್ನನ್ನು ದ್ವಾರಕೆಗೆ ಕಳುಹಿಸಿದ್ದು. ಏನು? ಆ ದುರ್ಬಲ ಯಾದವ ಸೈನ್ಯವನ್ನೇ? ಯಾದವ ಸೈನ್ಯ ದುರ್ಬಲವಲ್ಲ ದುರ್ಯೋಧನ. ಆ ಪಾಂಡವರು ಪರಾಕ್ರಮಿಗಳು. ಅವರನ್ನು ಎದುರಿಸುವ ಶಕ್ತಿ ಬಲರಾಮ ಮತ್ತು ಯಾದವರಿಗಿದೆ. ನಿರಾಯುಧನಾದ ಆ ಕೃಷ್ಣ ಅವರ ಕಡೆಯೇ ಇರಲಿ ಬಿಡು. ಹಾಗೆಂದ ಮೇಲೆ ನಾವುಗಳೆಲ್ಲರೂ ಏಡಿಗಳೇ. ಪರಶುರಾಮನ ಶಿಷ್ಯರಾಗಿ ದಿವ್ಯಾಸ್ತ್ರಗಳನ್ನು ಸಂಪಾದಿಸಿರುವ ನಾನು ಸಾಮಾನ್ಯನೇ? ಭೀಷ್ಮ, ದ್ರೋಣ, ಅಶ್ವತ್ಥಾಮಾದಿಗಳು ಪೌರುಷವಂತರಲ್ಲವೇ? ಮಹಾರಥಿಕರಲ್ಲವೇ? ಇಲ್ಲ ಎಂದವರಾರು ಕಾರಣ. ನೀವುಗಳೆಲ್ಲರೂ ಪರಾಕ್ರಮಿಗಳೇ, ಮಹಾರಥಿಕರೇ. ಆದರೆ ಎನ್ನುವ ಮಾತೇಕೆ ಶಕುನಿ? ಕೌರವ ಪಾಂಡವರು ಸಹೋದರರು. ಆದ ಮಾತ್ರಕ್ಕೆ ಸಹೋದರರಲ್ಲಿ ಕಲಹ ಉಂಟು ಮಾಡುವ ನಿನ್ನಂತ ಕ್ಷೀಣ ಬುದ್ಧಿಯವನು ನಾನಲ್ಲ ಕರ್ಣ. ಅದು ಯಾರಿಗೂ ಯೋಗ್ಯವಲ್ಲ ಬಿಡು. ನಾನೆಷ್ಟಾದರೂ ನಿಮ್ಮಗಳ ಸೇವಕನಲ್ಲವೇ? ಸೇವಕನಂತೆ ತಪ್ಪಗಿರುವುದು ಬಿಟ್ಟು ಈ ಪುರುಷೋಕ್ತಿಗಳೇಕೆ? ಪುರುಷೋಕ್ತಿಗಳಲ್ಲವಯ್ಯ ಕರ್ಣ, ಪಾರಮಾರ್ಥ. ಈ ದುರ್ಯೋಧನನಿಗೆ ತಿಳಿಯದೆ ಈ ಸೋದರ ಮಾವ ಶಕುನಿಯ ಕೌರವ ಪ್ರೇಮ ಎಂಥವುದೆಂದು ನಿನ್ನ ಚಾತುರ್ಯದ ಅಂತರವೇ ನನಗೆ ಅರ್ಥವಾಗುತ್ತಿಲ್ಲ ಮಾವ. ಅಷ್ಟೊಂದು ಸುಲಭವಾಗಿ ಅರ್ಥವಾಗುವುದಾದರೆ ಚಾತುರ್ಯ ಎಂಬ ಪದಕ್ಕೆ ಸ್ವಾರಸ್ಯವೆಲ್ಲಿಂದ ಬರಬೇಕು? ಆದ್ದರಿಂದ ಆದರಿಷ್ಟು ಸತ್ಯ ಕೌರವ. ಆ ಪಾಂಡವರು ನನ್ನ ಶ್ರಮಕ್ಕೆ ಆದರಿಷ್ಟು ಸತ್ಯ ಕೌರವ. ನನ್ನ ಶ್ರಮಕ್ಕೆ ನಿನ್ನಿಂದಲೇ ತಕ್ಕ ಪ್ರತಿಫಲ ದೊರೆಯಬೇಕು. ಪ್ರತಿಫಲ? ಅದು ದೊರೆಯುವ ಮಾರ್ಗ ಅಂದರೆ ಉಗಡ ರುದ್ರನು ತನ್ನ ಕೆಂಗಣ್ಣಿನಿಂದ ಆ ಮನ್ಮಥನನ್ನು ಸುಡುವಂತೆ ನೀನು ಸಹ ನಿನ್ನ ಕ್ರೋಧದ ದಾವಾಗ್ನಿಯಲ್ಲಿ ಆ ಪಾಂಡವರನ್ನು ಸುಟ್ಟು ನಾಶಪಡಿಸಬೇಕು. ಅದು ದೊರೆಯುವ ಮಾರ್ಗ? ಅದು ಹೇಗೆ ಸಾಧ್ಯ ಮಾವ? ಸಾಧ್ಯ. ನಾನು ಹೇಳುವ ಮಾತನ್ನು ಮನಗಟ್ಟು ಕೇಳು. ಯುದ್ಧಕ್ಕಾಗಿ ರಾಜ್ಯದ ಜನರನ್ನು, ಮಿತ್ರ ರಾಜ್ಯದ ಸೈನಿಕರನ್ನು ಉರಿದುಂಬಿಸು. ಮಂಜು ಭೂಮಿಯನ್ನು ಮುಸುಕಿದಂತೆ, ಕಾಳ್ಗಿಚ್ಚು ವನವನ್ನು ಸುಡುವಂತೆ ನಿನ್ನ ರೋಸದ ಜ್ವಾಲೆಯಲ್ಲಿ ಸುಟ್ಟು ಭಸ್ಮವಾಗುವರು ಆ ಪಾಂಡವರು. ಈ ನಿನ್ನ ಮಾತು ಸತ್ಯವಾದರೆ ಈ ದುರ್ಯೋಧನನ ವಿಜಯ ಖಂಡಿತ, ಖಂಡಿತ. ಏಕೆ ಮಾವ ಈ ಮೌನದ ನಗೆ? ಇದು ಮೌನದ ನಗೆಯಲ್ಲ ಸುಯೋಧನ. ಮುಂದೆ ಆ ಕಪಟಿ ಕೃಷ್ಣನನ್ನು ನೆನೆದು ಅವನಿಗೆ ಮಾಡಬಹುದಾದ ಸೇಡಿನ ನಗೆ. ಇದರಲ್ಲಿ ನನ್ನದೊಂದು ಉಪಾಯ. ಏನದು ಮಾವ ನಿನ್ನ ಸಲಹೆ? ತಿಳಿಸು. ತಿಳಿಸುವೆನು, ಆದರೆ ಈಗಲ್ಲ. ನಾಳೆ ನಡೆಯುವ ಕುರುಸಭೆಯಲ್ಲಿ ಅದನ್ನು ಅಲ್ಲೇ ನೆರವೇರಿಸುವೆ ಅಂತೆ. ನಡೆ ಬಾ ಮಾವ.
ಸೇಡೆಂಬ ಕಿಡಿಗಿ ನನ್ನ ನುಡಿಗಿ ಡೇರಿಸದೆ ಬಿಡಚಲವ ಸೇಡೆಂಬ ಕಿಡಿಗಿ ನನ್ನ ನುಡಿಗಿ ಡೇರಿಸದೆ ಬಿಡಚಲವ ಆ ನಿನ್ನ ಕುರು ವಂಶದ ದಹನ ಏನಾದರೂ ಉಳಿಸದೆ ಬಿಡೆನ ಆ ನಿನ್ನ ಕುರು ವಂಶದ ದಹನ ಏನಾದರೂ ಉಳಿಸದೆ ಬಿಡನ ಸೇಡೆಂಬ ಕಿಡಿಗಿ ನನ್ನ ನುಡಿಗಿ ಡೇರಿಸದೆ ಬಿಡಚಲವ ಏಡಿ ಸದಯರ ಕೊಂದೆಯ ದ್ರೋಹಿ ಅಂದ ಸಕಟಿಯು ಸಬತವ ತಾಳ್ದೆ ಗಡ್ಡ ಮಾಡಿ ಕುರು ನಾಸವ ಗೈವೆ ಮಡಿದ ಹರುಡರಿಗೆ ಸಾತಿಯ ತರುವೆ ಸೇಡೆಂಬ ಕಿಡಿಗಿ ನನ್ನ ನುಡಿಗಿ